ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಸ್ವಲ್ಪ ತಡವಾಗಿ ಸಂಚಿಕೆಯನ್ನು ಬಿತ್ತರಿಸಲಾಯಿತು. ಕಾಂಗ್ರೆಸ್ ಅಂಗಡಿಗೆ ಹೊಸ ಮಾಲೀಕರ ಅನ್ನುವಂಥ ಪ್ರಶ್ನೆ. ಪ್ರಿಯಾಂಕಾ ವಾಡ್ರಾ ಅವ್ರ ಕುರಿತು ಅವ್ರು ಮಾಡ್ತಾ ಇರುವಂಥ ಒಳ ಒಪ್ಪಂದಗಳನ್ನು ತುಂಬ ಸ್ವಾರಸ್ಯಕರವಾಗಿ ಕ್ರೊನಾಲಜಿ ಆರ್ಡರ್ನಲ್ಲಿ ಹೇಳಲಾಗಿತ್ತು. ಅದ್ರ ಕುರಿತು ಭಾಳ ಚೆನ್ನಾಗಿ ನಮ್ಮಲ್ಲಿ ಕಮೆಂಟ್ ಹಾಕಿದ್ದಾರೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು. ನನಗೆ ಒಂದು ರೀತಿ ಅದೃಶ್ಯ ಶಕ್ತಿ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಅಂದರೆ ಒಂದು ರೀತಿ ಅದೃಶ್ಯ ಶಕ್ತಿ. ಅವರ ಅಭಿಪ್ರಾಯಗಳಿದಾವಲ್ಲ, ಅವು ಹೊಸ ಸಂಚಿಕೆಯನ್ನು ರೂಪಿಸಲಿಕ್ಕೆ ನನ್ನಲ್ಲಿ ಒಂದಿಷ್ಟು ಮಂಥನ ಮಾಡುವಂಥ ಅವಕಾಶವನ್ನು ಮಾಡಿಕೊಡ್ತವೆ. ಅವ್ರು ಹೇಳ್ತಾರೆ, ರಾಹುಲ್ ಗಾಂಧಿ ಇದ್ರೇ ವಾಸಿ ಇತ್ತು, ಅವ್ರ ಜಾಗಕ್ಕೆ ಪ್ರಿಯಾಂಕಾ ವಾಡ್ರಾ ಬಂದರೆ ನರೇಂದ್ರ ಮೋದಿ ಅವರಿಗೆ ಕಷ್ಟ ಆಗತ್ತೆ. ಸ್ವಾಭಾವಿಕವಾಗಿ ಆತಂಕ ಪಡುವಂಥ ವಿಚಾರ. ಯಾರೇ ಯೋಚನೆ ಮಾಡಿದರೂ ಕೂಡ ರಾಹುಲ್ ಗಾಂಧಿ ಅಂತ ಒಬ್ಬ ಹೆಡ್ಡನನ್ನು ಇಟ್ಕೊಂಡು ಎದುರಾಳಿಯಾಗಿ ಹೋರಾಟ ಮಾಡೋದು ಭಾಳ ಸುಲಭ. ಜನರಿಗೆ ಈತ ಯಾರು ಅಂತ ಗೊತ್ತಿರುತ್ತೆ, ಸಮಸ್ಯೆ ಆಗೋದಿಲ್ಲ. ಪ್ರಿಯಾಂಕಾ ವಾಡ್ರಾ ಬಂದರೆ ಯಾಕೆ ತಂತ್ರಗಾರಿಕೆ ಮಾಡ್ತಾರೆ, ಜನರನ್ನು ಹೇಗಾದರೂ ಮಾಡಿ ಸೆಳೆಯುವ ಪ್ರಯತ್ನ ಮಾಡ್ತಾರೆ. ಅದು ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಕಷ್ಟ ಆಗಬಹುದು. ಯಾವಾಗಲೂ ಸಿನಿಮಾದಲ್ಲಿ ನೋಡಿ, ಸಿನಿಮಾದಲ್ಲಿ ಹೀರೋಯಿನ್ ಎದುರುಗಡೆ ಇರುವಂಥ ವಿಲನ್ ಯಾರಿರ್ತಾನೆ, ಖಳನಾಯಕ, ಆತ ಹೆಚ್ಚು ದಾಂಡಿಗನಾಗಿರಬೇಕು. ಆತ ಒಂದೇ ಏಟಿಗೆ ನೂರಾರು ಜನರನ್ನು ಸಾಯಿಸುವಂಥವನಾಗಿರಬೇಕು. ಯಾವಾಗಲೂ ಸ್ಟೆನ್ಗನ್ ಹಿಡಿದವನಾಗಿರಬೇಕು. ಆತನನ್ನು ಸೋಲಿಸಲಿಕ್ಕೆ ಯಾರಿಗೂ ಆಗಲೇಬಾರ್ದು. ಅಂಥ ವ್ಯಕ್ತಿಯನ್ನು ನಾಯಕ ಸೋಲಿಸ್ತಾನೆ ಅಂದಾಗ ನಾಯಕನಿಗೆ ಬೆಲೆ. ಎದುರುಗಡೆ ದರ್ವೇಸಿ ಥರ ಇರುವಂಥ, ನಿತ್ರಾಣವಾಗಿರುವಂಥ, ಶಕ್ತಿಹೀನವಾಗಿರುವಂಥ ವಿಲನ್ ಇದ್ಬಿಟ್ರೆ ಹೀರೋಗೆ ಬೆಲೆನೇ ಇರೋದಿಲ್ಲ. ಆಮೇಲೆ ನರೇಂದ್ರ ಮೋದಿ ಎಂಥ ನಾಯಕ ಅಂದರೆ ಇಡೀ ಜಗತ್ತನ್ನು ಇವತ್ತು ತನ್ನ ಮೋಹಪಾಶದಲ್ಲಿ ಸಿಲುಕಿಸಿರುವಂಥ ವ್ಯಕ್ತಿ. ಆತನಿಗೆ ಭಾರತದ ಒಬ್ಬ ರಾಜಕಾರಣಿಯನ್ನು ಮಣಿಸುವುದು ಅಥವಾ ಆತನ ಎದುರುಗಡೆ ಪ್ರತಿತಂತ್ರ ಹೂಡುವುದು ಭಾಳ ದೊಡ್ಡ ವಿಷಯ ಅಲ್ವೇ ಅಲ್ಲ. ಗುಜರಾತ್ನಲ್ಲಿ ಆತ 2001ರಲ್ಲಿ ಬಂದಂಥ ಸಂದರ್ಭವನ್ನು ಯಾರು ಗಮನಿಸಿರ್ತೀರಿ, ಅಲ್ಲಿದ್ದಂಥ ಅತಿರಥ ಮಹಾರಥರು ಹೇಗಿದ್ದರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಾಗೂ ಎದುರುಗಡೆ ಇದ್ದಂಥ ವಿಪಕ್ಷದಲ್ಲಿ ಅಂತ ನೋಡಿದರೆ, ತದನಂತರ 2 ದಶಕಗಳ ಕಾಲ ಹೇಗೆ ನರೇಂದ್ರ ಮೋದಿಯವರು ತಮ್ಮ ಚಾತುರ್ಯದಿಂದ, ಮುತ್ಸದ್ದಿತನದಿಂದ ಹೇಗೆ ರಾಜಕಾರಣವನ್ನು ನಡೆಸ್ಕೊಂಬಂದರು ಅಂತ ನೀವು ಗಮನಿಸ್ಬೋದು. ಇವತ್ತಿಗೂ ಗುಜರಾತ್ನಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಜನ ಕೇಳೋದಿಲ್ಲ. ಯಾರೋ ಬಂದು ಕೂಡಲೇ ನರೇಂದ್ರ ಮೋದಿ ನೋಡ್ಕೋತಾರೆ ಅನ್ನುವಂಥ ನಂಬಿಕೆ ಅಲ್ಲಿಯ ಜನರಿಗೂ ಇದೆ, ಭಾರತ ದೇಶದ ಜನರಿಗೂ ಇದೆ. ಹೀಗಾಗಿ ಪ್ರಿಯಾಂಕಾ ವಾಡ್ರಾ ಈಗಾಗಲೇ 2 ಸಲ ಆಟ ಆಡಿದಂಥ ವ್ಯಕ್ತಿ. ಒಂದು ಸಲ 2019ರಲ್ಲಿ ರಾಹುಲ್ ಗಾಂಧಿ ಸ್ವತಃ ಚುನಾವಣೆಗೆ ನಿಂತು ಅಮೇಥಿಯಲ್ಲಿ ಸೋತಾಗ ಉತ್ತರ ಪ್ರದೇಶದ ಪ್ರಭಾರಿಯಾಗಿ ಕೆಲಸ ಮಾಡಿದಂಥ ಹೆಣ್ಮಗಳು. ಸ್ವತಃ ರಾಹುಲ್ ಗಾಂಧಿ ಸೋತು ಹೋದ್ರು ಅಮೇಠಿನಲ್ಲಿ, ಸ್ಮೃತಿ ಇರಾನಿ ಎದುರುಗಡೆ ವಯನಾಡಿನಲ್ಲಿ ಗೆದ್ದುಕೊಂಡಿದ್ರು. ಅದಾದಮೇಲೆ 2022 ಚುನಾವಣೆಯಲ್ಲಿ ಇಡೀ ಉತ್ತರ ಪ್ರದೇಶದ ಚುನಾವಣೆಯನ್ನು ನಾನೇ ನೋಡ್ಕೋತೇನೆ, ವಿಧಾನಸಭಾ ಚುನಾವಣೆ ಅಂತ ಅಲ್ಲಿ ಮನೆ ಮಾಡ್ಕೊಂಡು ಠಿಕಾಣೆ ಹೂಡಿ ಹೋರಾಟ ಮಾಡಿದರು. ಆವಾಗಲೂ ನರೇಂದ್ರ ಮೋದಿಗೆ ಏನಾಗಲಿಲ್ಲ. ಇರಲಿ, ತಮ್ಮ ಆತಂಕ ಗಮನಿಸಬೇಕಾದ್ದೇ, ನಿಮ್ಮ ಅಭಿಪ್ರಾಯಕ್ಕೆ ಯಾವತ್ತೂ ಬೆಲೆ ಇರುತ್ತೆ. ಈಗ ಅಮಿತ್ ಶಾ ಕೊಟ್ಟಂಥ ಒಂದು ಏಟಿನ ಬಗ್ಗೆ ತಮಗೆ ಹೇಳ್ತಾ ಇದ್ದೀನಿ. ಅಮಿತ್ ಶಾ ಬಗ್ಗೆ ಭಾಳ ಹಗುರವಾಗಿ ರಾಹುಲ್ ಗಾಂಧಿ ಜರ್ಮನಿಗೆ ಹೋಗೋಕ್ಕಿಂತ ಮುಂಚೆ ಮಾತಾಡಿದರು. ಏನಂತ ಹೇಳಿದ್ರು ಅಂದರೆ, ಅಮಿತ್ ಶಾ ಮುಜೆ ದೇಕ್ಕೆ ಕಾಂಪ್ತೆ ಹೇ ಅಂತ, ಕಂಪಿಸ್ತಾರಂತೆ, ನಡುಗ್ತಾರಂತೆ, ಹೆದರಿಸ್ಬಿಟ್ಟೆ ನಾನು, ನನ್ನ ಎದುರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ ಅಂತ. ಸಂಸತ್ನಲ್ಲಿ ಒಂದು ನರೇಂದ್ರ ಮೋದಿ ಅವರ ಟೆಕ್ನಿಕ್ಕನ್ನು ಅರ್ಥ ಮಾಡ್ಕೋಬೇಕು ನೀವು. ನರೇಂದ್ರ ಮೋದಿ ಅವರು ಕಳೆದ 2024ರಿಂದ ಈಚೆಗೆ ಯಾವುದೇ ಪ್ರಮುಖವಾದಂಥ ವಿದ್ಯಮಾನಗಳಿದ್ದರೆ ಅದನ್ನು ನಿರ್ವಹಿಸಲಿಕ್ಕೆ ಒಂದೋ ಅಮಿತ್ ಶಾ ಅವ್ರಿಗೆ ಬಿಡ್ತಾರೆ, ಇಲ್ಲದೇ ಇದ್ದರೆ ಸಂಸದೀಯ ಸಚಿವರಾದಂಥ ಕಿರಣ್ ರಿಜಿಜು ಅವ್ರಿಗೆ ಬಿಡ್ತಾರೆ. ಯಾವಾಗಲೂ ನೇತಾ ಪ್ರತಿಪಕ್ಷ ಅಂದರೆ ಪ್ರತಿಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿ ಎದುರು ಬದರು, ಎದುರಾಳಿಗಳು ಅಂತ. ಅವ್ರು ಕೌಂಟ್ರ್ ಮಾಡೋದು, ಪ್ರಧಾನಮಂತ್ರಿ ಕೌಂಟ್ರ್ ಮಾಡೋದು ವಿಪಕ್ಷ ನಾಯಕ. ನರೇಂದ್ರ ಮೋದಿ ತನಗೆ ಸರಿಸಾಟಿ ಅಲ್ಲ ರಾಹುಲ್ ಗಾಂಧಿ ಅಂತ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಯಾವ ಕಾರಣಕ್ಕೂ ನೇರವಾಗಿ ರಾಹುಲ್ ಗಾಂಧಿ ಹೆಸರನ್ನು ಹೇಳೋದಿಲ್ಲ. ಶಹಜಾದ ಅಂತ ಮುಂಚೆ ಹೇಳೋರಿಗೆ ಅದನ್ನೂ ಹೇಳ್ತಾ ಇಲ್ಲ, ಬಾಲಬುದ್ಧಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ, ಬಾಲಕ್ ಬುದ್ಧಿ ಅಂತೇಳಿ. ಅದನ್ನೂ ಪ್ರಸ್ತಾಪ ಮಾಡಲಾರದೆ ರಾಹುಲ್ ಗಾಂಧಿ ಕೌಂಟರ್ ಕೊಡೋದಿದ್ದರೆ ಅಮಿತ್ ಶಾಗೆ ಕೊಡಬೇಕು ಅಂತ ಆ ರೀತಿಯಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು. ಮುಂಚೆ ಯೋಗಿ ಆದಿತ್ಯನಾಥ್ ಇದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಮಾಡಿದರು. ಏನು ಮಾಡಿದರು ಅಂದರೆ, ಅಖಿಲೇಶ್ ಯಾದವ್ ವಿಧಾನಸಭಾ ಸದಸ್ಯ, ಈಗ ಆತ MP ಆಗಿದ್ದಾರೆ ಬಿಡಿ, ಆತ ನನ್ನ ಜೊತೆ ಹೋರಾಟ ಮಾಡಲಿಕ್ಕೆ ಲಾಯಕ್ಕಲ್ಲ, ನನ್ನ ಎದುರಿಗೆ ಪ್ರತಿದ್ವಂದಿ ಅಲ್ಲ, ಆತ ಪ್ರತಿಸ್ಪರ್ಧಿ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಡೆಪ್ಟಿ CM ಆದಂಥ ಕೇಶವ ಪ್ರಸಾದ್ ಮೌರ್ಯನ ಬಿಡ್ತಾಯಿದ್ರು. ಕೇಶವ ಪ್ರಸಾದ್ ಮೌರ್ಯ ಅಖಿಲೇಶ್ ಯಾದವ್ ಬಾಯಿಗೆ ಬಂದಂಗೆ ಬೈದ್ಬಿಡೋರು. ಅಖಿಲೇಶ್ ಯಾದವ್ ಅದಕ್ಕೆ ಸಿಟ್ಟಿಗೆದ್ದು ಅದಕ್ಕೆ ಕೌಂಟ್ರ್ ಕೊಡೋರು. ಕೌಂಟ್ರ್ ಕೊಟ್ಟ ತಕ್ಷಣ ಈ ಕಡೆಯಿಂದ ಮತ್ತೆ ಕೇಶವ ಪ್ರಸಾದ್ ಮೌರ್ಯ ಅವರ ಕೌಂಟ್ರು.
ಹೀಗೆ ಪ್ರತಿ ಬಾರಿಯೂ ಕೂಡ ವಿಧಾನಮಂಡಲದಲ್ಲಿ ಆಗಲಿ ಹೊರಗಡೆ ಆಗಲಿ ಎರಡು ಪ್ರತಿದ್ವಂದ್ವಿಗಳಿದ್ದಾಗ, ಒಂದು ಕಡೆ ಆಡಳಿತ ಪಕ್ಷ ಮತ್ತೊಂದು ಕಡೆ ಅಖಿಲೇಶ್ ಯಾದವ್ ಇದ್ದಾಗ ಆಗ ಯೋಗಿ ಆದಿತ್ಯನಾಥ್ ಮಾತಾಡುವ ಪ್ರಮೇಯವೇ ಬರ್ತಿರಲಿಲ್ಲ. ಯೋಗಿ ಆದಿತ್ಯನಾಥ್ ಬದಲು ಈ ಕೇಶವ ಪ್ರಸಾದ್ ಮೌರ್ಯ ಅವರು ಅಖಿಲೇಶ್ ಯಾದವ್ನ ಇನ್ನಿಲ್ಲದ ಹಾಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಬಿಡೋರು. ಮುಂದೆ ಒಂದು ಸಲ ಗೊತ್ತಾಗ್ಬಿಡುತ್ತೆ ಅಖಿಲೇಶ್ ಯಾದವ್ಗೆ ನನಗೆ ಯೋಗಿ ಆದಿತ್ಯನಾಥ್ ಕನ್ಸಿಡ್ರೇಷನ್ಗೆ ತಗೋತಾ ಇಲ್ಲ ಅಂಥೇಳಿ. ಆಮೇಲೆ ಆತ ಕೇಶವ ಪ್ರಸಾದ್ ಮೌರ್ಯನ ಜೊತೆ ಜಗಳ ಮಾಡೋದನ್ನು ನಿಲ್ಲಿಸ್ತಾರೆ. ಆಮೇಲೆ ಯಾವ ರೀತಿ ಅಖಿಲೇಶ್ ಯಾದವ್ಗೆ ವಿಧಾನಮಂಡಲದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅಂದರೆ ಆತ ಬಿಟ್ಟು MP ಆಗೋ ಪರಿಸ್ಥಿತಿ ತಂದು ಒಡ್ತಾರೆ ಯೋಗಿ ಆದಿತ್ಯನಾಥ್. ನೋಡಿ, ಆತ ರಾಜಕಾರಣಿ ಅಲ್ಲ, ಆದರೆ ಹೇಗೆ ಪ್ರತಿಪಟ್ಟನ್ನು ಹಾಕಬೇಕು ಅನ್ನೋ ಚೆನ್ನಾಗಿ ಅರಿತಿರುವಂಥ ವ್ಯಕ್ತಿ. ಈಗ ಅಮಿತ್ ಶಾ ವಿಚಾರದಲ್ಲಿ ಅದೇ ಬರ್ತಾಗಿ ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ ಅಂದರೆ, ರಾಹುಲ್ ಗಾಂಧಿಯನ್ನು ಈ ಪ್ರತಿ ಬಾರಿ ಅವಕಾಶ ಸಿಕ್ಕಾಗಲೆಲ್ಲ ಚಾಟಿ ಏಟ್ ಕೊಡುವ ಪ್ರಯತ್ನ ಮಾಡ್ತಾರೆ. ಯಾರಿಗೆ ಚಾಟಿ ಏಟ್ ಕೊಡ್ತಾರೆ? ರಾಹುಲ್ ಗಾಂಧಿಗಲ್ಲ, ನಿಮ್ಮ ನಾಯಕ ಎಷ್ಟು ದಡ್ಡನಿದ್ದಾನೆ, ಎಷ್ಟು ಮೂರ್ಖನಿದ್ದಾನೆ ಅಂತ ಕಾಂಗ್ರೆಸ್ಸಿಗೆ ಸಂದೇಶವನ್ನು ಕೊಡ್ತಾರೆ. ಅಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಕೇಳಿದರೆ ನಿಜವಾಗಲೂ ಆತ ಸುಧಾರಿಸಬೇಕು. ಕಾಂಗ್ರೆಸ್ ಪಕ್ಷದವರು ಆತನನ್ನು ಸುಧಾರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರು ಹೇಳ್ತಾರೆ, ಜೋ ಭಾರತ್ ಕಿ ಜನತಾ ಪಸಂದ್ ಕರ್ತಿ ಹೈ ಉಸ್ ಮುದ್ದೆ ಕೋ ರಾಹುಲ್ ಗಾಂಧಿನೇ ಟುಕರಾತಾ ಹೈ ಅಂತ. ಯಾವ ವಿಷಯವನ್ನು ಭಾರತದ ಜನ ಇಷ್ಟಪಡ್ತಾರೋ ಅದರ ವಿರುದ್ಧವಾಗಿ ರಾಹುಲ್ ಗಾಂಧಿ ಮಾತಾಡ್ತಾರೆ ಅಂತ. ಎಂಥ ಮಾತ್ರ ಇದು! ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ಈಗಲೇ ಸುಸ್ತಾಗಿಬಿಡಬೇಡಿ ರಾಹುಲ್ ಗಾಂಧಿ ಅವರೇ, ಇನ್ನೂ ನೀವು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸೋಲೋದು ಬಾಕಿ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ತಮಿಳುನಾಡಿನಲ್ಲಿ ಇವ್ರಿಗೆ ಅಡ್ರೆಸ್ಸೇ ಇಲ್ಲ ಬಿಡಿ ಕಾಂಗ್ರೆಸ್ಗೆ. ಅಲ್ಲಿ ಏನಿದ್ರು DMK ಮತ್ತು AIADMK ಮಧ್ಯೆ ನಡೆಯುವಂಥ ಕದನ ಅದು, ಭಾರತೀಯ ಜನತಾ ಪಾರ್ಟಿ NDA ಅವ್ರದ್ದು. ಅಲ್ಲಿ DMK ಒಂದಷ್ಟು ಭಿಕ್ಷೆ ಹಾಕಿರುವಂಥ ಸೀಟುಗಳಿಗೆ ಕಾಂಗ್ರೆಸ್ಸು ಸ್ಪರ್ಧೆ ಮಾಡಬೇಕು. ಅಂದರೆ ಸ್ನಾನ ಮಾಡೋರು ಕೆಳಗೆ ಕೂತು ನಂದು ಸ್ನಾನ ಆಗಿದೆ ಅಂತ ತಿಳ್ಕೊಬೇಕು. ಅಲ್ಲಿ ಮಮತಾ ಬೇಗಮ್ ಅಂತೂ ಸೀಟ್ ಕೊಡೋದೇ ಇಲ್ಲ, ಸ್ಪಷ್ಟವಾಗಿ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಶೂನ್ಯ ಸಂಪಾದನೆ ಪಶ್ಚಿಮ ಬಂಗಾಳ. ಹೀಗಾಗಿ ಅವ್ರು ಹೇಳ್ತಾರೆ, ಅಮಿತ್ ಶಾ ಅವರು, ಈಗಲೇ ಹೈರಾಣಾಗಬೇಡಿ, ಈಗಲೇ ಆಯಾಸ ಪಡಬೇಡಿ, ಇನ್ನೂ ತಡ್ಕೊಳ್ಳಿ, ಇನ್ನೂ 2 ಚುನಾವಣೆಯಲ್ಲಿ ನಿಮ್ಗೆ ಸೋಲಿದೆ ಅಂತ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಸೋಲು ಕಾಯ್ತಾ ಇದೆ ಅಂತ. ಅದ್ರ ಜೊತೆ ಹೇಳ್ತಾರೆ, ಜೋ ಭಾರತ್ ಕಿ ಜನತಾ ಪಸಂದ್ ಕರ್ತೆ ಹೇ ಉಸ್ ಮುದ್ದೆಕು ತುಮ್ ಠುಕ್ರಾತೆ ಹೋ. ಯಾವ ವಿಷಯವನ್ನು ಭಾರತದ ಜನ ಇಷ್ಟಪಡ್ತಾರೋ ಅದನ್ನು ನೀನು ಅದರ ವಿರುದ್ಧವಾಗಿ ಮಾತಾಡ, ಅಂದರೆ ದೇಶದ ವಿರುದ್ಧವಾಗಿ ಮಾತಾಡ್ತೀಯ ಅಂತ. ಉದಾಹರಣೆಗೆ ರಾಮ ಮಂದಿರ ವಿಚಾರ. ಇಡೀ ದೇಶದ ಜನ ಈ ದೇಶದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಆಸೆ ಪಡುವಾಗ ಈತ ರಾಮ ಮಂದಿರದ ವಿರುದ್ಧವಾಗಿ ಮಾತಾಡ್ತಾರೆ. ಇದು BJP ಅಜೆಂಡಾ, ಇದು RSS ಅಜೆಂಡಾ, ನಾನು ಅಯೋಧ್ಯೆಗೆ ಹೋಗೋದಿಲ್ಲ, ಈ ರೀತಿಯದಾದ. ಆಪರೇಷನ್ ಸಿಂಧೂರ್, ಇಡೀ ದೇಶದ ಜನ ಹೆಮ್ಮೆ ಪಡ್ತಾರೆ. ಭಾರತದ ಸೈನಿಕರು ಯಾವ ರೀತಿಯದಾದಂಥ ಯುದ್ಧವನ್ನು ಜಗತ್ತಿಗೆ ಮಾಡಿ ತೋರಿಸಿದರು. 6 ಮತ್ತು 7ನೇ ತಾರೀಕು 2 ತಾಸು, 9 ಮತ್ತು 10ನೇ ತಾರೀಕು 2 ತಾಸು, 4 ತಾಸಲ್ಲಿ ಶತ್ರು ದೇಶವನ್ನು ಧ್ವಂಸಗೊಳಿಸಿರುವಂಥದ್ದು. 11 ಅವರ ಏರ್ ಬೇಸ್ಗಳನ್ನು ನಾಶ ಮಾಡಿದರು, ಧ್ವಂಸ ಮಾಡಿದರು. ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಭಾರತ ದೇಶದ ಜನ ವಿಜಯೋತ್ಸವ ಆಚರಿಸುವಾಗ ನಿಮ್ಮ ವಿಮಾನ ಎಷ್ಟು ಬಿದ್ದಿದ್ದಾವೆ ಹೇಳಿ, ಎಲ್ಲೆಲ್ಲಿ ಬಿದ್ದಿದ್ದಾವೆ ಹೇಳಿ ಅಂತ ಪಾಕಿಸ್ತಾನದ ರಾಜಕಾರಣಿಯ ಥರ ರಾಹುಲ್ ಗಾಂಧಿ ಮಾತಾಡ್ತಾರೆ. ಆರ್ಟಿಕಲ್ 370 ರದ್ದಾಗಬೇಕು, ಕಾಶ್ಮೀರದಲ್ಲಿ ಜನಜೀವನ ನಾರ್ಮಲ್ ಆಗಬೇಕು, ಯಾವುದೇ ವಿಶೇಷ ಸ್ಥಾನಮಾನ ಇರಬಾರ್ದು, ಒಂದೇ ಸಂವಿಧಾನ ಒಂದೇ ಧ್ವಜ ಅಂತಾಗಬೇಕು ಅಂತ ಇಡೀ ದೇಶದ ಜನ ಅಂತಾರೆ. ರಾಹುಲ್ ಗಾಂಧಿ ಆರ್ಟಿಕಲ್ 370 ನೀವು ರದ್ದು ಮಾಡಬಾರ್ದಾಗಿತ್ತು, ನಮ್ಮ ಸರ್ಕಾರ ಬಂದರೆ ವಾಪಸ್ ತರ್ತೀವಿ ಅಂತ ಅವ್ರು ಹೇಳ್ತಾರೆ. ಟ್ರಿಪಲ್ ತಲಾಕ್, ಬಹಳಷ್ಟು ಮುಸಲ್ಮಾನ ಮಹಿಳೆಯರು ಟ್ರಿಪಲ್ ತಲಾಕ್ ಇರಬಾರ್ದು, ನಮ್ಮ ಜೀವನ ಬೀದಿಗೆ ಬಂದುಬಿಡ್ತೀವಿ ಅಂತ ಸ್ವತಃ ಮುಸಲ್ಮಾನ ಜನ ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ಟ್ರಿಪಲ್ ತಲಾಖನ್ನು ನೀವು ಮಾಡಬಾರ್ದಾಗಿತ್ತು, ಮುಸಲ್ಮಾನರ ಹಕ್ಕುಗಳನ್ನು ಕಿತ್ಕೋತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಅಂದರೆ ಜನರ ಆಶೋತ್ತರಗಳೇನಿದೆ, ಜನರ ನಾಡಿಮಿಡಿತ ಏನಿದೆ, ಅದಕ್ಕೆ ತದ್ವಿರುದ್ಧವಾದಂಥ ಧೋರಣೆಯನ್ನು ಮಾಡ್ತಾ ಈ ಮನುಷ್ಯ ದೇಶ ವಿರೋಧಿಯಾಗಿ ತನ್ನನ್ನು ತಾನು ಬಿಂಬಿಸ್ಕೋತಾ ಇದ್ದಾರೆ. ಅವ್ರು ಹೇಳ್ತಾರೆ, ಕಾಂಗ್ರೆಸ್ಸು ಯಾಕೆ ಸೋಲ್ತಾ ಇದೆ ಎನ್ನುವುದರ ಅರಿವು ಮಾಡಿಕೊಳ್ಳುವ ಸಾಮರ್ಥ್ಯ ರಾಹುಲ್ ಗಾಂಧಿಗಿಲ್ಲ ಅಂತ. ಈಗ ಉದಾಹರಣೆಗೆ ಹರಿಯಾಣದಲ್ಲಿ ಸೋತಿದೆ, ಮಹಾರಾಷ್ಟ್ರದಲ್ಲಿ ಸೋತಿದೆ, ಮೊನ್ನೆ ಬಿಹಾರದಲ್ಲಿ ಸೋತಿದೆ. ಇಲ್ಲೆಲ್ಲ ಕಾಂಗ್ರೆಸ್ ಯಾಕೆ ಸೋತಿದ್ದಕ್ಕೆ ಕಾರಣ ಸ್ಪಷ್ಟವಾಗಿ ಗೊತ್ತಾಗಬೇಕಲ್ವ. ಈಗ ಯಾವುದೋ ಒಂದು ಕಾಯಿಲೆಗೆ ಔಷಧಿ ಕೊಡಬೇಕು ಅಂದರೆ ಮೊದಲು ಹೋಗಿ ಲ್ಯಾಬ್ನಾಗ ಟೆಸ್ಟ್ ಮಾಡಿಸ್ಕೊಂಬ ಅಂತ ಹೇಳ್ತಾರೆ. ಯಾಕೆಂದರೆ ಡಯಾಗ್ನೋಸಿಸ್ ಆಗ್ಬೇಕು ಮೊದಲು. ಏನಿದು ಮಲೇರಿಯಾನಾ, ಡೆಂಗ್ಯೂನಾ, ಮತ್ತೊಂದಾ ಇನ್ನೊಂದಾ, ಏನು ಕಾಯಿಲೆ ಇದೆ ಅಂತ ಗೊತ್ತಾಗಬೇಕು. ಬ್ಲಡ್ ಟೆಸ್ಟ್ ಮಾಡಬೇಕು. ಮಾಡಿ ಆದಮೇಲೆ ಅದಕ್ಕೆ ಏನು ಬೇಕು ಅದನ್ನೇ ಹಾಕಬೇಕು ಔಷಧಿ, ಅದಕ್ಕೆ ಚುಚ್ಚುಮದ್ದು. ಅದು ಗೊತ್ತಾಗಲಿಕ್ಕೆ ರಾಹುಲ್ ಗಾಂಧಿಗೆ ಅದು ಗೊತ್ತೇ ಆಗೋದಿಲ್ಲ ಅಂತ ಸ್ವತಃ ಅಮಿತ್ ಶಾ ಹೇಳೋದು. ಎಲ್ಲರಿಗೂ ಏನು ಅನ್ಸುತ್ತೆ ಗೊತ್ತಾ, ಅಮಿತ್ ಶಾ ಈ ರೀತಿ ಬಿಟ್ಟು ಕೊಟ್ಬಿಡ್ತಾ ಇರಲ್ಲ, ಗುಟ್ಟನ್ನು ಬಿಟ್ಟು ಕೊಡಬಾರ್ದು. ಯಾವಾಗಲೂ ಎದುರಾಳಿ ಪ್ರತಿಸ್ಪರ್ಧಿ ಯಾರಿದ್ದಾರೋ ಅವ್ರಿಗೆ ಗುಟ್ಟುಗಳನ್ನು ಬಿಟ್ಕೊಡ್ಬಾರ್ದು, ಅವರ ದೌರ್ಬಲ್ಯ ಏನು ಅಂತ ಹೇಳಬಾರ್ದು. ಈಗ ಭೀಮಾ ಮತ್ತು
ದುರ್ಯೋಧನ ಮಧ್ಯೆ ಗದಾಯುದ್ಧ ನಡೀತಾ ಇದೆ. ಆತನ ಶಕ್ತಿ ಇದ್ದದ್ದು ಎಲ್ಲಿ? ದುರ್ಯೋಧನದ ತೊಡೆಯಲ್ಲಿದೆ. ವಜ್ರ ಕವಚ ಒಳಗಡೆ ಇದೆ, ಉಳಿದ ಬಾಡಿಗೆಲ್ಲ ಇದೆ. ಆತನನ್ನು ಸಾಯಿಸೋಕ್ಕಾಗೋದಿಲ್ಲ. ತೊಡೆ ತಟ್ಟಿದ ಮೇಲೆ ತಾನೇ ಅವನು ಹೊಡೆದು ಸಾಯಿಸಿರೋದು. ಎಲ್ಲಿ ಆತನ ಜೀವ ಇದೆ ಅಂತ ಕಂಡು ಹಿಡಿಬೇಕು ಅಂತಂದರೆ ನಿಮಗೆ ಆತನ ವೀಕ್ ಪಾಯಿಂಟ್ ಗೊತ್ತಿರಬೇಕು. ಈ ದೌರ್ಬಲ್ಯ ಇದು, ಈ ದೌರ್ಬಲ್ಯವನ್ನು ಹೊಡೆದು ಬಿಟ್ಟರೆ ಆತ ಸತ್ತೋಗ್ತಾನಂತೆ. ರಾಹುಲ್ ಗಾಂಧಿಯ ದೌರ್ಬಲ್ಯ ಏನು? ಸೋಲಿಗೆ ಕಾರಣ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಯಾಕೆ ಸೋಲ್ತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೋಲ್ತಾ ಇರೋದಕ್ಕೆ ಕಾರಣ ಏನು? ನೀವು ದೇಶ ವಿರೋಧಿ ನರೇಂದ್ರ ಮೋದಿ ಅವ್ರನ್ನ ವಿರೋಧಿಸ್ತಾ ಭಾರತ ದೇಶವನ್ನು ವಿರೋಧಿಸ್ತಾ ನೀವು ದೇಶ ವಿರೋಧಿ ಆಗ್ತಾ ಇದ್ದೀರಾ. ಜನರ ಮನಸ್ಸ ಇಂಗಿತಕ್ಕೆ ವಿರುದ್ಧವಾಗಿ ನೀವು ನಡ್ಕೋತಾ ಇದ್ದೀರಾ. ಇದನ್ನು ಬಿಟ್ಟುಬಿಟ್ರೆ ನಿಮ್ಮ ಪಕ್ಷ ಉದ್ಧಾರ ಆಗತ್ತೆ ಅನ್ನುವಂಥ ಮಾತನ್ನು ಪರೋಕ್ಷವಾಗಿ ಅಮಿತ್ ಶಾ ಹೇಳಿದ್ದು. ಯಾರಾದರೂ ಎದುರಾಳಿಗೆ ನಿಮ್ಮ ದೌರ್ಬಲ್ಯ ಯಾವುದು ಅಂತ ಹೇಳ್ಬಿಡ್ತಾರಾ? ಅದು ಹೇಳಿಬಿಟ್ರೆ ತಿದ್ದುಕೊಂಡ್ಬಿಡಲ್ವಾ ಅಂತ ಯಾರಾದರೂ ಕೇಳ್ಬೋದು. ರಾಹುಲ್ ಗಾಂಧಿಗೆ ನೀವು ಇಷ್ಟೆಲ್ಲ ಟ್ಯುಟೋರಿಯಲ್ ಕೊಟ್ಟು ಪಾಠ ಮಾಡಿಬಿಟ್ರೆ ಆತ ಹೌದಲ್ವಾ, ನಮ್ದೆಲ್ಲಿ ಮಿಸ್ಟೇಕ್ ಇದೆ ನೋಡೋಣ ಬನ್ನಿ ಅಂತ 8 ಜನ ಒಂದೇ ಗದರನ್ನ ಕರೆಸಿ ಸರಿ ಮಾಡ್ಕೊಂಡ್ಬಿಡ್ಬೋದಲ್ವ ಅಂತ ಯಾರಿಗಾದರೂ ಅನ್ಸತ್ತೆ. ಆದರೆ ಅಮಿತ್ ಶಾಗೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ, ಯಾರು ಏನೇ ಹೇಳಿದರೂ ಕೇಳಲಾರದಂಥ ಮನಸ್ಥಿತಿಯ ವ್ಯಕ್ತಿ ರಾಹುಲ್ ಗಾಂಧಿ. ಒಂದು ಮಾತು ಮೊನ್ನೆ ಒಬ್ಬ ಮಾಜಿ ಸಚಿವರ ಮಗ ಹೇಳ್ದ. ಆತ ಪಕ್ಷವನ್ನು ತೊರೆದಿದ್ದಾರೆ, ಕಾಂಗ್ರೆಸ್ ಪಕ್ಷ. ಆತ ಹೇಳ್ತಾರೆ, ರಾಹುಲ್ ಗಾಂಧಿ ಎಷ್ಟು ಅತಿರೇಕಕ್ಕೆ ಹೋಗಿಬಿಟ್ಟಿದ್ದಾರೆ ಅಂದರೆ, ಕಾಂಗ್ರೆಸ್ಸಿನ ಹಿರಿಯ ನಾಯಕರೆಲ್ಲ ಪಡಸಾಲೆಯಲ್ಲಿ ಕೂತ ಸಂದರ್ಭದಲ್ಲಿ ತನ್ನ ತಾಯಿಗೆ ಬಾಯಿಗೆ ಬಂದ ಹಾಗೆ ಬೈತಾರೆ ಅಂತ ಹೇಳ್ತಾರೆ. ತೀರಾ ಖಾಸಗಿ ವಿಚಾರ ಇದು. ತಾಯಿ ಮಗನ ಮಧ್ಯೆ ಕಲಹಗಳು ನಡೆಯೋದು ಅವೆಲ್ಲ ಬೆಡ್ರೂಮ್ ವಿಚಾರಗಳು, ಡ್ರಾಯಿಂಗ್ ರೂಮ್ ವಿಚಾರಗಳು. ಆದರೆ ಖಾಸಗಿಯಾಗಿದ್ದ ವಿಚಾರ ಬಹಿರಂಗ ಆಗತ್ತೆ ಅಂದರೆ ಯಾವಾಗ ಅಂದರೆ ಮನೆಯಲ್ಲಿ ಉಳಿದ ಜನ ಪಡಸಾಲೆಯಲ್ಲಿ ಕೂತಾಗ, ಹಜಾರದಲ್ಲಿ ಕೂತಾಗ ಒಬ್ಬ ತಾಯಿಗೆ ಈ ಬಾಯಿಗೆ ಬಂದ ಹಾಗೆ ಮಗ ಬೈದ್ಬಿಟ್ರೆ ಅದು ಲೋಕಕ್ಕೆಲ್ಲ ಗೊತ್ತಾಗೋದಿಲ್ವಾ? ರಾಹುಲ್ ಗಾಂಧಿ ಅಂಥ ಎಡವಟ್ಟುಗಳನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಮೊನ್ನೆ ದಿಗ್ವಿಜಯ್ ಸಿಂಗ್ ಆ ಮಾತು ಹೇಳಿದ್ರು. ಏನಂತ? ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಳಮಟ್ಟದ ಕಾರ್ಯಕರ್ತನಿಗೂ ಕೂಡ ಪ್ರಧಾನಮಂತ್ರಿ ಆಗುವ ಅವಕಾಶ ಇದೆ ಅಂತ ಹೇಳಿಬಿಟ್ರು. ಏನದರ ಅರ್ಥ? ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ತಾನೇ ಅರ್ಥ. ದಿಗ್ವಿಜಯ್ ಸಿಂಗ್ ಮೊನ್ನೆ ಸಂಸ್ಥಾಪನಾ ದಿನಾಚರಣೆಗೆ ಬಂದರು. ಈ ಕಡೆಯಿಂದ ರಾಹುಲ್ ಗಾಂಧಿ ಬಂದರು, ಎದುರುಗಡೆ ಸೋನಿಯಾ ಗಾಂಧಿ ಇದ್ದರು. ಯು ಮಿಸ್ಬಿಹೇವ್ಡ್ ಅಂತ ಹೇಳ್ದೆ ಆಯ್ತಾ ರಾಹುಲ್ ಗಾಂಧಿ. ದಿಗ್ವಿಜಯ್ ಆಪ್ನೆ ಮಿಸ್ಬಿಹೇವ್ ಕಿಯಾ ಅಂತ ಹೇಳ್ದ. ಅಂತ ಹೇಳಿದ ಕೂಡಲೇ ಇನ್ನೆಲ್ಲಿ ಜಗಳ ಆಗಿಬಿಡುತ್ತೋ ಅನ್ನೋಂಥ ಭಯಕ್ಕೆ ಸೋನಿಯಾ ಗಾಂಧಿ ಇದ್ದಕ್ಕಿದ್ದಾಗ ಜೋರು ನಗ್ಲಿಕ್ಕೆ ಶುರು ಮಾಡಿಬಿಟ್ರು. ಯಾಕೆಂದರೆ ಕೋಪದ ಭರದಲ್ಲಿ ರಾಹುಲ್ ಗಾಂಧಿ ಏನೋ ಮಾತಾಡ್ಬಿಡೋದು, ದಿಗ್ವಿಜಯ್ ಸಿಂಗ್ ಅದಕ್ಕೊಂದು ಕೌಂಟ್ರ್ ಕೊಟ್ಬಿಡೋದು, ಇಡೀ ವಾತಾವರಣ ತಾರಕ್ಕೇರ್ಬಿಡೋದು, ವಾತಾವರಣ ತಿಳಿಯಾಗಿರೋದು ವಿಷಮಿತಗೊಂಡ್ಬಿಡೋದು, ಇದೆಲ್ಲ ಆಗಬಾರ್ದು ಅಂತ ಆಕೆ ತಾಯಿಯಾಗಿ ಹ್ಯಾಂಡ್ಲ್ ಮಾಡಲಿಕ್ಕೆ ನೋಡ್ತಾರೆ. ದಿಗ್ವಿಜಯ್ ಸಿಂಗ್ನ ಅಷ್ಟು ತಕ್ಷಣದಲ್ಲಿ ಹೊರಗೆ ಹಾಕುವಂಥ ವ್ಯಕ್ತಿ ಅಲ್ಲ ಆತ. ಯಾಕೆಂದರೆ ಕಾಂಗ್ರೆಸ್ಸಿಗೆ ಜೀವನವನ್ನೇ ಹಿಂದೂಗಳನ್ನು ವಿರೋಧಿಸ್ತಾ ಕಾಂಗ್ರೆಸ್ಸಿಗೆ ತನ್ನ ಬದುಕನ್ನೇ ಕೊಟ್ಟಂಥ ಮನುಷ್ಯ. ಅಜ್ಮಲ್ ಕಸಬ್ RSS ಏಜೆಂಟು ಅಂತ ಹೇಳಿದ ಮನುಷ್ಯ ರೀ ಅವನು. ಎಲ್ಲಿಯಾದರೂ ನೀವು ಕೇಳಿದ್ದೀರನ್ರಿ? ಅಜ್ಮಲ್ ಕಸಬ್ ಪಾಕಿಸ್ತಾನದಿಂದ ಹಿಡ್ಕೊಂಡು ಗನ್ ಹಿಡಿದು AK-56, 47 ತೊಗೊಂಡು ಸಾಯಿಸ್ಲಿಕ್ಕೆ ಬಂದವನ್ನ ಈತ RSS ಏಜೆಂಟು ಅಂತ ಹೇಳಿದ. ಆತನ ಕೈಗೆ ದಾರ ಇದೆ, ಕೇಸರಿ ಬಣ್ಣದ ದಾರ ಇದೆ, ಆತ RSS ಏಜೆಂಟು ಅಂತ. ಇಡೀ ಮುಂಬೈ ಬಾಂಬ್ ಬ್ಲಾಸ್ಟ್ ಇರೋದು RSS ಕೈವಾಡದಿಂದ ನಡೆದದ್ದು ಅಂತ ಹೇಳಿದಂಥ ವ್ಯಕ್ತಿ ದಿಗ್ವಿಜಯ್ ಸಿಂಗ್. ಅದ್ರ ಮೇಲೆ ಬುಕ್ಕನ್ನು ಒಬ್ಬ ಮುಸಲ್ಮಾನನ ಕಡೆ ಬುಕ್ ಬರೆಸಿದ, RSS ಕಾನ್ಸ್ಪಿರಸಿ ಅಂತ. ಆ ಮಟ್ಟಿಗೆ ಹಿಂದುತ್ವದ ವಿರೋಧಿಯಾಗಿರೋ ವ್ಯಕ್ತಿನ ಕಾಂಗ್ರೆಸ್ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ದಿಗ್ವಿಜಯ್ ಸಿಂಗ್ ಲೆಕ್ಕಾಚಾರ ಏನು ಅಂದರೆ, ಈ ರಾಹುಲ್ ಗಾಂಧಿ ಇದ್ದರೆ ನಮ್ಮ ಬೇಳೆ ಬೇಯೋದಿಲ್ಲ ಅನ್ನೋ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ಎಷ್ಟು ಸಾಧ್ಯವಷ್ಟು ಕೌಂಟರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಮಿತ್ ಶಾ ಅದಕ್ಕೆ ತನ್ನ ಒಗ್ಗರಣೆ ಹಾಕಿ ರಾಹುಲ್ ಗಾಂಧಿ ಎಷ್ಟು ದಡ್ಡರಿದ್ದಾನೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ಮೊನ್ನೆ ಹೇಳಿಕೆಯನ್ನು ಕೊಟ್ಟರು. ನೋಡಿ, ನಿಮ್ಮ ನಾಯಕ ಇದನ್ನಲ್ಲ ರಾಹುಲ್ ಗಾಂಧಿ, ಆತನಿಗೆ ತನ್ನ ಸೋಲಿನ ಅರಿವೇ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ? ಅಸಹಾಯಕರಾಗಿ ಕೂತಿದ್ದಾರೆ. ಅಲ್ಲಿ ಯಾವತ್ತೂ ನೀವು ಬಂಡಾಯ ಮಾಡೋದಂತೂ ಸಾಧ್ಯ ಇಲ್ಲ. ಬಂಡಾಯ ಮಾಡುವ ಪ್ರವೃತ್ತಿಯೇ ಅವರಲ್ಲಿಲ್ಲ. G23 ಅಂತ ಮಾಡಿದ್ರು, ನೋಡ್ತಾನೆ ನಶಿಸಿ ಹೊರಟೋಯ್ತು. ಅದಾದಮೇಲೆ 3 ವರ್ಷ ಅಧ್ಯಕ್ಷರೇ ಇರಲಿಲ್ಲ. ಹಂಗಾಮಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಇದ್ದರು, ಆದರೂ ಜನ ಕೇಳಿಲ್ಲ. ಅದಾದಮೇಲೆ ಒಬ್ಬ ವ್ಯಕ್ತಿನ ತಂದು ಕೂಡಿಸಿದ್ರು, ಆತ ಅಧ್ಯಕ್ಷನೇ ಅಲ್ಲ ಅಂತ ಅಲ್ಲಿರೋ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. ಯಾರು? ಮಲ್ಲಿಕಾರ್ಜುನ ಮೊತ್ಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.